ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ಮನದಲ್ಲಿ ನೆನೆಯುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾವು ಸೀತಾಯಣವನ್ನ ತೆಗೆದುಕೊಂಡಿದ್ದೀವಿ. ಸೀತಾಯಣದ 5ನೆಯ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಸೀತೆಯ ವಿವಾಹ, ಅವಳ ಒಂದು ಸ್ವಯಂವರದ ಆಯೋಜನೆ ಆಗಿದೆ. ಆರ್ಯವ್ರತದ ಎಲ್ಲ ಮಹಾರಾಜರಿಗೆ ಆಹ್ವಾನ ಹೋಗಿದೆ. ಅಯೋಧ್ಯೆಯ ರಾಮ ಮತ್ತು ಲಕ್ಷ್ಮಣರು ಕೂಡ ಬಂದಿದ್ದಾರೆ. ಅವರೆಲ್ಲರ ಭೇಟಿ ಒಂದು ದೇವಾಲಯದಲ್ಲಿ, ಪಾರ್ವತಿ ದೇವಿಯ ದೇವಾಲಯದಲ್ಲಿ ಆಗತ್ತೆ. ಅಲ್ಲಿ ಜನಕ ಬಾಬಾ ಅವರು ಕೂಡ ಅವರನ್ನ ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡಿದ್ರು ಅಂತಕ್ಕಂಥದ್ದನ್ನ ನಿನ್ನೆಯವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ಮುಂದಿನ ಭಾಗ, ಆ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಸಂಗತಿಯನ್ನೇ ಮೆಲುಕು ಹಾಕ್ತಾ ಸಖಿಯರೆಲ್ಲ ಅರಮನೆಗೆ ಬರ್ತಾರೆ. ಅಂದು ರಾತ್ರಿ ರೋಹಣ, ಉಷಾ, ಸೋಮ ಮತ್ತು ಮೀನಾಕ್ಷಿ ಇವರೆಲ್ಲರೂ ಊಟಕ್ಕೆ ಬಡಿಸ್ತಾ ಇರ್ತಾರೆ. ಅವಾಗ ಸುನೈನಾ ಮಾತೆಗೆ ಗೊತ್ತಾಗಿದೆ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರ ಒಂದು ಭೇಟಿ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹೀಗಾಗಿ ಅವರೆಲ್ಲರಿಗೆ ಕೇಳ್ತಾಳೆ, ಅಲ್ಲಿ ದೇವಸ್ಥಾನದಲ್ಲಿ ಏನು ನಡೀತು, ಅವರೆಲ್ಲ ಹೇಗಿದ್ದಾರೆ, ಯಾಕಂದ್ರೆ ಅಲ್ಲಿ ಬರುವ ಅದೃಷ್ಟ ನನಗಿರ್ಲಿಲ್ಲ. ಅವರು ಹೇಗೆ ಕಾಣಿಸುತ್ತಾರೆ, ಶ್ರೀರಾಮ ಮತ್ತು ಲಕ್ಷ್ಮಣರು ಹೇಗೆ ಕಾಣಿಸ್ತಾರೆ, ಅವರ ಚಲುವು ಹೇಗದ ಅಂತ ಹೇಳಿ ಮಹಾರಾಣಿ ಅತ್ಯಂತ ಕುತೂಹಲದಿಂದ ಕೇಳ್ತಾಳೆ. ಆದ್ರೆ ಆ ಮಾತಿಗೆ ಸೀತೆಯೂ ಏನು ಉತ್ತರಿಸೋದಿಲ್ಲ, ಜನಕ ಬಾಬಾ ಉತ್ತರಿಸೋದಿಲ್ಲ. ಆಗ ಈ ಸೇವಕಿಯರ ಕಡೆಗೆ ಸುನೈನಾ ಮಾತೆ ಕೇಳ್ತಾಳೆ, ನೀವು ಹೇಳಿ ಅವ್ರು ಹೇಗ್ ಕಾಣಿಸ್ತಾ ಇದ್ರು ಅಂತ ಹೇಳಿ. ಆಗ ಮೊಟ್ಟ ಮೊದಲು ರೋಹಣ ಪ್ರತಿಕ್ರಿಯೆ ನೀಡ್ತಾಳ. ಮಹಾರಾಣಿಯವರೇ, ಹಿರಿಯ ರಾಜನಲ್ಲಿ ಇರುವಂತಹ ಶಕ್ತಿಯನ್ನು ಮನುಷ್ಯರಲ್ಲಿ ನಾನೆಂದೂ ನೋಡಿಲ್ಲ. ಅವರ ತೋಳು, ಅವರ ಎದೆ ಅಷ್ಟೊಂದು ಪರಿಪೂರ್ಣತೆಯನ್ನು ಹೊಂದಿದೆ ಅಂತ ಹೇಳಿ ಅತ್ಯಂತ ಭಾವೋದ್ವೇಗದಿಂದ ಹೇಳ್ತಾಳೆ. ಅವರಲ್ಲಿರ್ತಕ್ಕಂಥ ಹಿರಿಯ ರಾಜಕುಮಾರನಲ್ಲಿ ಇರ್ತಕ್ಕಂಥ ಒಂದು ಸೌಂದರ್ಯವನ್ನ, ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನ ನಾನು ಬೇರೆ ಮಾನವರಲ್ಲಿ ಅದನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಹಳಷ್ಟು ಭಾವೋದ್ವೇಗದಿಂದ ಅವಳು ಹೇಳ್ತಾಳೆ. ಮತ್ತೆ ಉಷಾ ಹೇಳ್ತಾರೆ, ಅವರ ಮುಖದ ಒಂದು ಮಿನುಗು ನೋಟವನ್ನು ಗ್ರಹಿಸಿದ್ದೇನೆ. ಪರಿಪೂರ್ಣವಾಗಿ ರೂಪುಗೊಂಡ ಲಕ್ಷಣಗಳಿಂದ ಅತ್ಯುತ್ತಮವಾಗಿ ಅವರು ಅತ್ಯುತ್ತಮ ಪ್ರಮಾಣದಲ್ಲಿ ಇರುವುದನ್ನ ನಾನು ನೋಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಉಷಾ ಹೇಳ್ತಾಳೆ. ಆದ್ರೂ ಸುನೈನಾ ಮಾತೆಗೆ ಸಮಾಧಾನ ಆಗೋದಿಲ್ಲ. ಮತ್ತೆ ಸೋಮನ ಕಡೆಗೆ ತಿರುಗಿ, ನೀನ್ ಹೇಳು ಸೋಮ, ನಿನಗೆ ಹೇಗ್ ಅನ್ಸಿದ್ರು ಅಂತ ಹೇಳಿ ಕೇಳ್ತಾಳ. ಆಗ ಸೋಮ, ದಯವಿಟ್ಟು ಕ್ಷಮಿಸಿ ಮಾತೆ, ನಿಮ್ಮ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು ಅಂತ ನನಗೆ ತಿಳಿತಾ ಇಲ್ಲ ಅಂತ ಹೇಳಿ. ಆಗ ಇದೇನು ಸೋಮ, ನೀನ್ ಹೇಗ್ ಹೇಳ್ತಾ ಇದೀಯಾ, ನೀನ್ ಅಲ್ಲಿ ಇರ್ಲಿಲ್ಲೇನು, ನೀನ್ ಹೋಗಿಲ್ಲೇನು ಅಂತ ಮಹಾರಾಣಿ ಕೇಳ್ತಾಳೆ. ಆ ಮಾತಿಗೆ ಮಹಾರಾಣಿಯವರೇ, ಅವರ ರೂಪದಿಂದ ಹೊರಸೂಸುವ ಬೆಳಕಿನಿಂದ ನಾನು ಕುರುಡಳಾಗಿದ್ದೆ. ಅವರ ರೂಪದಿಂದ ಹೊರಸೂಸ್ತಕ್ಕಂಥ ಒಂದು ಬೆಳಕು, ಒಂದು ಪ್ರಕಾಶ ಏನಿತ್ತಲ್ಲ, ಅದರಿಂದ ನಾನು ಕುರುಡಳಾಗಿದ್ದೆ. ಬೆಳಕು ತುಂಬಾ ಪ್ರಖರವಾಗಿರೋದ್ರಿಂದ ನಾನು ಕಣ್ಣು ಮುಚ್ಕೊಂಡ್ ಬಿಟ್ಟೆ ಅಂತ ಹೇಳಿ ಅವಳು ಹೇಳ್ತಾಳೆ. ಅಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಶ್ರೀರಾಮನದು ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಮ ಹೇಳ್ತಾಳೆ. ಆಗ ಸೀತೆ ಸೋಮಾಳ ಮಾತನ್ನ ಕೇಳಿ ಇದ್ದಕ್ಕಿದ್ದಂತೆ ತಾನು ಊಟ ಮಾಡ್ತಾ ಇರೋದನ್ನ ಬದಿಗೆ ಸರಿಸಿ ಇದ್ದಕ್ಕಿದ್ದಂತೆ ಮುಗುಳ್ನಗೆಯೊಂದಿಗೆ ಮಧ್ಯ ಪ್ರವೇಶಿಸಿ ಏನ್ ಹೇಳ್ತಾಳೆ ಅಂತಂದ್ರೆ, ನಾನು ನೋಡಿರುವುದನ್ನು ಸೋಮ ನೋಡಿದ್ದಾಳೆ, ನಾನು ನೋಡಿರುವುದನ್ನು
ಸೋಮ ನೋಡಿದ್ದಾಳೆ. ಆದ್ರೆ ಸೋಮ ಬೆಳಕಿನೊಳಗೆ ಏಕಪ್ರಕಾರವಾಗಿ ನೋಡುವುದನ್ನು ನೀನು ಕಲಿತುಕೊಳ್ಳಬೇಕು. ಹಾಗೆ ಮಾಡಿದ್ದರೆ ನೀನು ಕೂಡ ನಾನು ನೋಡಿದಂತಹ ಅವರ ದಿವ್ಯ ರೂಪವನ್ನು ನೋಡಬಹುದಾಗಿತ್ತು. ಅದರಿಂದ ಬೆಳಕಿನಿಂದ ಎಂದೂ ಆಚೆ ಈಚೆ ನೋಡಬೇಡ ಅಂತ ಹೇಳ್ತಾರೆ. ಈ ಮಾತನ್ನ ನಾವು ಧ್ಯಾನಿಗಳು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು. ನಮ್ಮ ಧ್ಯಾನದಲ್ಲಿ ಏನಾದ್ರೂ ಕಾಣಿಸಿದ್ರೆ ನನಗೇನೋ ಕಾಣಿಸ್ತು, ನನಗೇನೋ ಹೆದರಿಕಾಯ್ತು ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇರ್ತೀವಿ. ಏನ್ ಕಾಣಿಸ್ತೋ ಅದನ್ನ ನಾವು ಹಾಗೆಯೇ ದಿಟ್ಟತನದಿಂದ ಯಾವ ಹೆದರಿಕೆನೂ ಇಲ್ಲದೆ ನೋಡ್ತಾ ಹೋದ್ರೆ ನಮಗೇನು ಕಾಣಿಸ್ಬೇಕೋ ಅದು ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಸೀತಾಮಾತೆ ಹೇಳ್ತಾಳೆ, ಬೆಳಕಿನೊಳಗೆ ಪ್ರಕಾರವಾಗಿ ನೋಡುವುದನ್ನ ನೀವು ಕಲಿತುಕೊಳ್ಳಬೇಕು. ಹಾಗೆ ಮಾಡಿದ್ರೆ ನಾನ್ ನೋಡಿದಂತಹ ಒಂದು ದಿವ್ಯ ರೂಪವನ್ನ ನೀನು ನೋಡ್ತಿದ್ದಿ ಅಂತ ಹೇಳಿ ಸೋಮಾಳಿಗೆ ಹೇಳ್ತಾಳೆ. ಆದ್ರಿಂದ ಬೆಳಕಿನಿಂದ ಎಂದೂ ಆಚೆ ಈಚೆ ಹೋಗಬೇಡ, ಏನಿದೆಯೋ ಅದನ್ನ ನೀನು ಪ್ರಖರವಾಗಿ ದಿಟ್ಟಿಸ್ತಾ ಅದನ್ನ ನೋಡಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ಸೋಮ ಹೇಳ್ತಾಳೆ, ನಾನು ಬೇರೆ ಕಡೆಗೆ ಹೊರಳಿದೆ, ಆದ್ರೆ ಮತ್ತೆ ಅವರತ್ತ ನೋಡಿದೆ, ಅವರ ಮಾನವ ರೂಪವನ್ನು ನೋಡಿದೆ ಅಂತ ಹೇಳ್ತಾಳೆ. ಅವಾಗ ಅತ್ಯಂತ ಪ್ರಕಾಶದಿಂದ ನನ್ನ ಕಣ್ಣು ಕುಕ್ಕಿದವು, ಕಣ್ಣು ಒಂದು ಕ್ಷಣ ಮುಚ್ಚಿಕೊಂಡೆ, ಆದ್ರೆ ಮತ್ತೆ ಅವರ ಕಡೆಗೆ ನಾನು ನೋಡಿದಾಗ ಅವರ ಮಾನವ ರೂಪವನ್ನು ನೋಡಿದೆ ಅಂತ ಹೇಳಿ ಸುನೈನಾ ಮಾತೆಯ ಕಡೆಗೆ ತಿರುಗಿ ಹೇಳ್ತಾಳೆ. ಅವರನ್ನ ಹೇಗೆ ವರ್ಣಿಸುವುದು ಅಂತಕ್ಕಂಥದ್ದು ನಿಜವಾಗಿಯೂ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವಳು ಅವರ ಭೌತಿಕ ರೂಪವನ್ನ ವರ್ಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವರ ರೂಪ, ಅವರ ಎತ್ತರದ ನಿಲುವು, ಅವರ ಮೈ ಬಣ್ಣ, ಅವರ ಕೂದಲು, ಅದನ್ನ ಎತ್ತಿ ಕಟ್ಟಿರ್ತಕ್ಕಂಥ ಒಂದು ರೀತಿ, ಭುಜದ ಮೇಲೆ ಬಿಟ್ಟಿರ್ತಕ್ಕಂಥ ಒಂದು ರೀತಿ, ಒಟ್ಟಿನಲ್ಲಿ ಅವರ ನಡತೆ ತುಂಬಾ ಘನತೆಯಿಂದ ಕೂಡಿತ್ತು ಅಂತ ಹೇಳ್ತಾರೆ. ರಾಮಚಂದ್ರನ ನಡತೆ ತುಂಬಾ ಘನತೆಯಿಂದ ಕೂಡಿತ್ತು. ಇನ್ನು ಅವರ ಕಣ್ಣುಗಳನ್ನ ವರ್ಣಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದನ್ನ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಹೇಗೆ ನಾನು ಸೀತಾಮಾತೆಯ ಕಣ್ಣುಗಳನ್ನು ವರ್ಣಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಅವರ ಕಣ್ಣುಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ಆ ಕಣ್ಣುಗಳು, ಅಲ್ಲಿರ್ತಕ್ಕಂಥ ಒಂದು ದಯೆ, ಅಲ್ಲಿರ್ತಕ್ಕಂಥ ಪ್ರೀತಿ, ಅಲ್ಲಿರ್ತಕ್ಕಂಥ ಒಂದು ಆತ್ಮೀಯತೆ, ಅದೇನದಲ್ಲ ಅದನ್ನ ವರ್ಣಿಸ್ಲಿಕ್ಕೆ ನನಗೆ ಶಬ್ದಗಳು ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಮ ಹೇಳ್ತಾಳೆ. ಹೀಗೆ ಆಗ ಸೀತೆ ನಕ್ಕು, ಸೋಮ ನೀನು ಕೇವಲ ಅವರ ಬಾಹ್ಯ ರೂಪವನ್ನು ವರ್ಣಿಸಿದೆ ಎಂದಾಗ ಸೋಮ ನಿಜವಾಗಿಯೂ ಅವರನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯ, ಅದನ್ನ ನನ್ನಿಂದ ವರ್ಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಅವಳು ಒಪ್ಕೊಳ್ತಾಳೆ. ಆಗ ಸೀತೆ ತನ್ನ ತಾಯಿಯ ಕಡೆಗೆ ತಿರುಗಿ, ಸುನೈನಾ ಮಾತೆಯ ಕಡೆಗೆ ತಿರುಗಿ ಹೇಳ್ತಾಳೆ, ಪ್ರತಿಯೊಬ್ಬರೂ ಅವರನ್ನು ವಿಭಿನ್ನವಾಗಿ ಕಾಣುತ್ತಾರೆ, ನಿನಗೆ ಹೇಗೆ ಕಾಣುತ್ತಾರೆ ಎನ್ನುವುದನ್ನು ನೀನು ನಿರೀಕ್ಷೆ ಮಾಡಲೇಬೇಕು. ನೀನು ಯಾರಿಗೆ ಕೇಳಿದ್ರು ಅವರೊಂದು ದೃಷ್ಟಿಯಿಂದ, ಅವರು ನೋಡಿದ ದೃಷ್ಟಿಯಿಂದ ಮಹಾರಾಜನ ವರ್ಣನೆಯನ್ನ ಮಾಡ್ತಾರೆ. ಆದ್ರೆ ನಿನಗೆ ಅವರು ಏನು ಅನ್ನೋದು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನೀನು ಅಲ್ಲಿಯವರೆಗೂ ನಿರೀಕ್ಷೆ ಮಾಡ್ಲೇಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿ ಚರ್ಚೆ ನಡೀತಾ ಇರುತ್ತೆ. ಈ ರೀತಿ ಚರ್ಚೆ ನಡೆಯುತ್ತಿದ್ದಂತೆನೆ ಅಯೋಧ್ಯೆಯಿಂದ ರಾಜರುಗಳು ಬರ್ತಕ್ಕಂಥ ಮೊದಲ ಒಂದು ದಿನ ಸಂಜೆ ಊಟದ ಸಮಯದಲ್ಲಿ ಶ್ರೀರಾಮನ ಸಾಧನೆಗಳನ್ನ ಕುರಿತು ಚರ್ಚೆ ನಡೆಯುತ್ತೆ. ತಾಟಕಿಯಂತಹ ರಾಕ್ಷಸಿಯನ್ನ ಸೀಳಿ ಹಾಕಿದ ಅವರ ಶೌರ್ಯ, ಧೈರ್ಯವನ್ನ ಸುನೈನಾ ಮಾತೆ ಮಾತಾಡ್ತಾ ಇರ್ತಾರೆ. ಅದನ್ನ ಮೀನಾಕ್ಷಿ ನೆನಪು ಮಾಡ್ಕೊಳ್ತಾಳೆ. ಆ ವಿಷಯವನ್ನ, ತಾಟಕಿ ಅಂತಕ್ಕಂಥ ಒಂದು ರಾಕ್ಷಸಿಯನ್ನ ಕೊಂದಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಮತ್ತು ಶ್ರೀರಾಮನ ಶೌರ್ಯದ ಬಗ್ಗೆ ಸುನೈನಾ ಮಾತೆ ಮಾತಾಡ್ತಾ ಇರ್ತಾಳೆ. ಆದ್ರೆ ಈ ಮಾತನ್ನ ಕೇಳಿದಾಗ ಸೀತೆಯ ಮುಖ ಗಂಟಿಕ್ಕಿಕೊಳ್ಳುತ್ತೆ, ಏನೋ ಒಂದು ರೀತಿಯ ತೊಂದರೆಗೆ ಒಳಗಾದಂತೆ ಕಾಣಿಸುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಜನಕ ಮಹಾರಾಜರು ಅವಳತ್ತ ತಿರುಗಿ, ಯಾಕೆ ಈ ಬೇಸರ ಸೀತೆ ಅಂತ ಹೇಳಿ ಕೇಳ್ತಾ. ಅವಾಗ ಸೀತೆ ಹೇಳ್ತಾಳೆ, ಇಷ್ಟೊಂದು ಹಿಂಸೆಯ ಅಗತ್ಯವಿದೆಯೇ ಎಂದು ನನಗೆ ಆಶ್ಚರ್ಯವಾಗುತ್ತಿದೆ, ಮತ್ತು ಮಹಿಳೆಯನ್ನು ಕೊಲ್ಲುವುದು ನಿಸರ್ಗ ನಿಯಮಕ್ಕೆ ವಿರುದ್ಧವಲ್ಲವೇ ಪಿತಾಜಿ ಅಂತ ಕೇಳ್ತಾಳು. ಇಷ್ಟೊಂದು ತಾಟಕಿಯ ಒಂದು ರಾಕ್ಷಸಿಯ ಒಂದು ಸಂಹಾರವನ್ನ ಮಾಡುವ ಅವಶ್ಯಕತೆ ಇತ್ತ? ಇಷ್ಟೊಂದು ಹಿಂಸೆಯನ್ನ ಮಾಡುವ ಅವಶ್ಯಕತೆ ಇತ್ತ? ಅದರಲ್ಲೂ ಮಹಿಳೆಯನ್ನ ಕೊಲ್ಲುವುದು ನಿಸರ್ಗ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಇಂಥ ಒಂದು ಕೆಲಸವನ್ನ ಮಹಾರಾಜ ರಾಮ ಮಾಡಿರೋದ್ರಿಂದ ಅವಳಿಗೆ ಮನಸ್ಸಿಗೆ ಬಹಳಷ್ಟು ಕಷ್ಟ ಅನ್ಸುತ್ತೆ. ಆಗ ಜನಕ ಬಾಬಾ ಗಂಭೀರವಾಗಿರ್ತಕ್ಕಂಥ ಸ್ವರದಲ್ಲಿ ಹೇಳ್ತಾರೆ, ರಾಮ್ ಅವರು ನಿರ್ವಹಿಸಿರ್ತಕ್ಕಂಥ ಯಾವುದೇ ಕಾರ್ಯವನ್ನ ನಾನು ಎಂದಿಗೂ ಪ್ರಶ್ನಿಸಿಲ್ಲ. ಅವರು ಮಾಡಿರುವುದು ಇಡೀ ಪ್ರದೇಶದ ಹಿತಕ್ಕಾಗಿ.
ಅವರ ಕೆಲಸವನ್ನ ನಾನು ಪ್ರಶ್ನಿಸುವುದಿಲ್ಲ. ಯಾಕಂತಂದ್ರೆ ಅವರು ಆ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಇಡೀ ಪ್ರಪಂಚದ, ಇಡೀ ಜಗತ್ತಿನ ಒಂದು ಹಿತ ಅಲ್ಲಿ ಇದೆ ಅಂತಕ್ಕಂಥ ಒಂದು ಭಾವನೆ ನನಗಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಸೀತಾಮಾತೆ ಈ ಉತ್ತರದಿಂದ ಅವಳಿಗೆ ತೃಪ್ತಿ ಆಗೋದಿಲ್ಲ. ಆದ್ರೂ ಆ ವಿಷಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡದೇನೆ ಅದು ಅಲ್ಲಿಗೆ ಮುಗಿಸ್ತಾರೆ. ಆಗ ಜನಕ ಬಾಬಾ ಅವರು ತಕ್ಷಣ ಸಂಭಾಷಣೆಯನ್ನ ಬೇರೆ ಕಡೆಗೆ ವಿಷಯಾಂತರ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಸಂಭಾಷಣೆಯನ್ನ ಗೌತಮ ಮಹರ್ಷಿಗಳ ಶಾಪದಿಂದ ಅಹಲ್ಯೆಯನ್ನು ಮುಕ್ತಗೊಳಿಸಿದ ಕಡೆಗೆ ವಿಷಯಾಂತರವನ್ನ ಜನಕ ಬಾಬಾ ಮಾಡ್ತಾರೆ. ದೇವತೆಗಳ ರಾಜನಾಗಿರ್ತಕ್ಕಂಥ ಇಂದ್ರ ಸುಂದರವಾಗಿರ್ತಕ್ಕಂಥ ಅಹಲ್ಯೆಯನ್ನ ಮೋಸಗೊಳಿಸಿ ಮೋಹಿಸ್ತಾನೆ. ಈ ದ್ರೋಹವನ್ನು ಕಂಡು ಗೌತಮ ಮಹರ್ಷಿ ಮುಗ್ಧವಾಗಿರ್ತಕ್ಕಂಥ ಅಹಲ್ಯೆ, ಬಹಳಷ್ಟು ಸುಂದರಿಯಾಗಿರ್ತಕ್ಕಂಥ ಮುಗ್ಧವಾಗಿರ್ತಕ್ಕಂಥ ಅಹಲ್ಯೆಯನ್ನ ಕಲ್ಲಾಗು ಅಂತ ಹೇಳಿ ಶಾಪ ಕೊಟ್ಟಿರೋದು, ಆ ಶಾಪ ವಿಮೋಚನೆಯನ್ನ ಶ್ರೀರಾಮಚಂದ್ರ ಮಾಡಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಆಗ ಜನಕ ಬಾಬಾ ಹೇಳ್ತಾರೆ, ವಿದೇಹದ ಯಾವ ಋಷಿಗಳು ಅವಳನ್ನು ಶಾಪದಿಂದ ಮುಕ್ತಗೊಳಿಸ್ಲಿಕ್ಕೆ ಧೈರ್ಯ ಮಾಡ್ಲಿಲ್ಲ, ಆದ್ರೆ ಶ್ರೀರಾಮಚಂದ್ರ ಆ ಕೆಲಸವನ್ನ ಮಾಡಿದರು. ತನ್ನ ತಾಯಿಯಂತೆ ಅವಳ ಸಮೀಪ ಹೋಗಿ ಅವಳನ್ನ ಸಂಕಟದಿಂದ ಮುಕ್ತಗೊಳಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಅನುಕಂಪ ಇನ್ನೊಂದು ಎಲ್ಲಿಯಾದರೂ ಇದೆಯೇ ಅಂತ ಹೇಳಿ ಸೀತೆಯತ್ತ ದಿಟ್ಟಿಸಿ ನೋಡ್ತಾ ಈ ಮಾತುಗಳನ್ನ ಹೇಳ್ತಾರೆ. ಆಗ ಸೀತೆಯ ಚಲನವಲನದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ. ಆಗ ಅವಳು ಹೇಳ್ತಾಳೆ, ಅದು ಬಹುದೊಡ್ಡ ಕಾರ್ಯವಾಗಿತ್ತು. ಅಹಲ್ಯೆಯನ್ನ ಶಾಪ ಮುಕ್ತಗೊಳಿಸಿರುವುದು ಬಹುದೊಡ್ಡ ಕಾರ್ಯವಾಗಿತ್ತು. ತನ್ನದೇನೋ ತಪ್ಪಿಲ್ಲದೇನೆ ಅನ್ಯಾಯಕ್ಕೆ ಅವಳು ಒಳಪಟ್ಟಿದ್ದಳು, ಅನ್ಯಾಯವಾಗಿ ಅವಳು ಶಪಿಸಲ್ಪಟ್ಟಿದ್ದಳು. ಯಾರೇ ಆಗಲಿ ಶಾಪವನ್ನ ರದ್ದುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಋಷಿಗಳು ಕೂಡ ಇದನ್ನು ಮಾಡ್ಲಿಕ್ಕೆ ಸಾಧ್ಯವಿರ್ಲಿಲ್ಲ. ಅಮಾಯಕರ ಮೇಲೆ ಶಾಪಗಳು ಎಷ್ಟೊಂದು ಪರಿಣಾಮವನ್ನ ಬೀರ್ತಾ ಇದ್ವು ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಅದರಲ್ಲೂ ಸ್ವಯಂ ಋಷಿ ಆಗಿರ್ತಕ್ಕಂಥ ಅಹಲ್ಯ ಮಾತೆ, ಪರಿಶುದ್ಧವಾಗಿರ್ತಕ್ಕಂಥ ಒಬ್ಬ ಮಹಿಳೆಯವಳು, ಜ್ಞಾನಿಯಾಗಿರ್ತಕ್ಕಂಥ ಒಬ್ಬ ಮಹಿಳೆ ಇಂತಹ ಶಾಪದಿಂದ ಬಾಧಿತವಾಗಿರೋದು ನನಗೆ ತುಂಬಾ ನೋವನ್ನುಂಟು ಮಾಡಿದೆ. ಈ ಕೆಲಸ ಏನು ರಾಮಚಂದ್ರ ಮಾಡಿದ್ರಲ್ಲ, ಇದೊಂದು ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಕೆಲಸ. ಅದಕ್ಕೆ ನನಗೆ ಸಂತೋಷ ಅನಿಸುತ್ತೆ ಅಂತಕ್ಕಂಥ ಮಾತುಗಳನ್ನ ಸೀತಾಮಾತೆ ಹೇಳ್ತಾಳೆ. ಆಗ ಜನಕ ಬಾಬಾ ಸೀತೆ ಒಂದು ದಿನ ಇದನ್ನ ಪರಿಹರಿಸ್ಲಿಕ್ಕೆ ಅಂತಂದ್ರೆ ಈ ಶಾಪ ವಿಮೋಚನೆಯನ್ನ ಮಾಡೋದು ಅಥವಾ ಋಷಿಗಳು ಕೊಡ್ತಕ್ಕಂಥ ಶಾಪ, ಇದಕ್ಕೆ ಒಂದು ಪರ್ಯಾಯವನ್ನ ನಾವು ಹುಡುಕೊಳ್ಳಿಕ್ಕೆ ಸಾಧ್ಯ ಇದೆ, ಇದನ್ನ ಹಿಂಪಡೆಯುವ ಒಂದು ಸಮಯ ಬಂದಿದೆ ಅಂತಕ್ಕಂಥ ಮಾತುಗಳನ್ನ ಜನಕ ಬಾಬಾ ಅವರು ಹೇಳ್ತಾರೆ. ಇಷ್ಟು ಚರ್ಚೆಯ ನಂತರ ಇನ್ನು ಈ ಶಿವಧನಸ್ಸು ಈ ಸ್ವಯಂವರದಲ್ಲಿ ಯಾರು ಶಿವಧನಸ್ಸನ್ನ ಹದೆಗೇರಿಸಿ ಮುರಿತಾರೋ ಅವರಿಗೆ ಸೀತೆಯನ್ನ ಮದುವೆ ಮಾಡಿ ಕೊಡ್ಬೇಕು ಅಂತಕ್ಕಂಥ ಒಂದು ಷರತ್ತು ಇರುತ್ತಲ್ಲ, ಆ ಶಿವಧನಸ್ಸಿನ ಬಗ್ಗೆ ಸ್ವಲ್ಪ ಇಲ್ಲಿ ತಿಳ್ಕೊಳ್ಳೋಣ. ಶಿವಧನಸ್ಸು ವಿಷ್ಣುವಿನ 6ನೆಯ ಅವತಾರವಾಗಿರ್ತಕ್ಕಂಥ ಪರಶುರಾಮನಿಗೆ ಆ ಮಹಾದೇವನು ಕೊಟ್ಟಿರ್ತಕ್ಕಂಥ ಒಂದು ಧನಸ್ಸಾಗಿದೆ. ಎಲ್ಲೆಡೆ ಸಂಘರ್ಷದಿಂದ ಹಿಂಸಾತ್ಮಕವಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನ ಮಾಡ್ತಕ್ಕಂಥ ಕ್ಷತ್ರಿಯರಿಂದ ಭೂಮಂಡಲವನ್ನ ಮುಕ್ತಗೊಳಿಸುವ ಒಂದು ಕೆಲಸಕ್ಕಾಗಿ ಪರಮೇಶ್ವರ ಮಹಾದೇವ ಇದನ್ನ ಪರಶುರಾಮನಿಗೆ ಕೊಟ್ಟಿರ್ತಾನೆ. ಈ ಶಿವಧನಸ್ಸು ಈ ಜನಕ ಮಹಾರಾಜರ ಒಂದು ಆಸ್ಥಾನದಲ್ಲಿ ತಲೆಮಾರಿನಿಂದ ಅರಮನೆಯ ದೇವಾಲಯದಲ್ಲಿ ಅದು ವಿಶ್ರಾಂತಿಯನ್ನ ಪಡೀತಾ ಇರುತ್ತೆ. ಅಲ್ಲಿ ವರ್ಷಗಳು ಕಳೆದಂತೆ ಅರಮನೆಯ ಪುನರ್ ನವೀಕರಣ ಮಾಡ್ಲಿ, ವಿಸ್ತರಣೆ ಮಾಡ್ಲಿ, ಏನು ಕೆಲಸಗಳು ಜರುಗಿದ್ರೂ ಕೂಡ ತಲೆಮಾರುಗಳಿಂದ ಆ ಶಿವಧನಸ್ಸು ಇದ್ದಲ್ಲಿಯೇ ಇರುತ್ತೆ. ಅದು ಆ ರಾಜ್ಯದ ಇತಿಹಾಸದ ಒಂದು ಭಾಗ ಆಗಿತ್ತು. ಪರಶುರಾಮ ತಮ್ಮ ಎಲ್ಲ ಕೆಲಸ ಮುಗಿದ ಕೂಡ್ಲೇನೆ ಆ ಒಂದು ಧನಸ್ಸನ್ನ ಜನಕ ಬಾಬಾ ಅವರ ಪೂರ್ವಜರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಗೊತ್ತಿರ್ತಕ್ಕಂಥದ್ದು ಅಂತ ಹೇಳಿ. ಇಲ್ಲಿ ಇಂತಹ ಶಿವಧನಸ್ಸಿನ ಅವಹೇಳನ
ಆಗದೇ ಇರ್ತಕ್ಕಂಥ ರಾಜ್ಯ ಅಂತಂದ್ರೆ ಇದು ಒಂದೇ ಅಂತ ಹೇಳಿ ಇಲ್ಲಿ ಅದನ್ನ ಕೊಟ್ಟು ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ಅದನ್ನ ಕೇವಲ ಪೂಜೆಗೆ ಮಾತ್ರ ಉಪಯೋಗ ಮಾಡ್ತಾರೆ, ಶಿವಧನಸ್ಸನ್ನ ಪೂಜೆಗೆ ಮಾತ್ರ ಉಪಯೋಗ ಮಾಡ್ತಾರೆ ಹೊರತು ಅದನ್ನ ಯುದ್ಧಕ್ಕಾಗಿ ಅಲ್ಲ ಅಂತಕ್ಕಂಥ ಕಾರಣಕ್ಕೆ ಪರಶುರಾಮ ಅವರು ವಿದೇಹ ರಾಜ್ಯಕ್ಕೆ ಅದನ್ನು ನೀಡಿದರು ಅಂತ ಹೇಳಿ ಹೇಳ್ತಾರೆ. ಇದು ಮಿಥಿಲೆ ಅಂತಂದ್ರೆ ನಮ್ಮದು ಧರ್ಮದ ಆಳ್ವಿಕೆಯಿಂದ ಕೂಡಿರ್ತಕ್ಕಂಥ ಒಂದು ರಾಜ್ಯ ಆಗಿದೆ. ಋಷಿಗಳ ಜ್ಞಾನ ನಮ್ಮ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ನಿಧಿಯಾಗಿದೆ. ಬುದ್ಧಿವಂತ ರಾಜರಿಂದ ಆಳಲ್ಪಡ್ತಕ್ಕಂಥ ಒಂದು ರಾಜ್ಯ ಇದು ಅಂತಕ್ಕಂಥ ಹೆಗ್ಗಳಿಕೆಗೆ ಇದು ಒಳಗಾಗಿದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಈ ಬಿಲ್ಲನ್ನ ಎತ್ತಿ ಹೆದೆ ಏರಿಸುವುದು ಸೀತೆಯ ವಿವಾಹಾರ್ಥಿಯ ಅಗತ್ಯವಾಗಿರಬೇಕು ಎಂಬ ಸಂದೇಶವನ್ನು ಧ್ಯಾನದಲ್ಲಿ ಜನಕ ಬಾಬಾ ಅವರು ಸ್ವೀಕರಿಸಿದರು. ಇಲ್ಲಿ ಯಾರು ಈ ಶಿವಧನುಸ್ಸನ್ನ ಹೆದೆ ಏರಿಸಿ ಅದನ್ನ ಮುರಿತಾರೋ ಅವರು ಸೀತೆಯನ್ನ ವಿವಾಹವಾಗಬಹುದು ಅಂತಕ್ಕಂಥ ಒಂದು ಸಂದೇಶವನ್ನ ಜನಕ ಬಾಬಾ ಅವರು ಧ್ಯಾನದಲ್ಲಿ ಸ್ವೀಕರಿಸ್ತಾರೆ. ಆದ್ದರಿಂದಲೇ ಆ ಒಂದು ಪಂಥವನ್ನ, ಒಂದು ಪಂದ್ಯಯನ್ನ, ಆ ಒಂದು ಏರ್ಪಾಟನ್ನ ಈ ಸ್ವಯಂವರದಲ್ಲಿ ಇಟ್ಟಿರ್ತಾರೆ. ಸೊ ಬಿಲ್ಲನ್ನು ಎತ್ತಿದ ಯಾರೇ ಆಗಲಿ ಕೇವಲ ಮಿಥಿಲೆಯ ಅನರ್ಘ್ಯ ರತ್ನವಾಗಿರ್ತಕ್ಕಂಥ ಸೀತೆಯನ್ನಷ್ಟೇ ಅಲ್ಲ, ರಾಜಕುಮಾರಿಯನ್ನಷ್ಟೇ ಅಲ್ಲದೇನೆ ಅವಳೊಂದಿಗೆ ಬಿಲ್ಲಿನ ಶಕ್ತಿ ಮತ್ತು ಅದರ ರಕ್ಷಣೆಯನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಇದು ವಿದೇಹದ ಅವನತಿಯ ಪ್ರಾರಂಭವಾಗಬಹುದು ಅಂತ ಹೇಳಿ ಕೂಡ ಹೇಳ್ತಾರೆ. ಸೀತೆಯ ವಿವಾಹ ಆಯ್ತು, ಶಿವಧನಸ್ಸು ಬೇರೆ ರಾಜ್ಯರ ಪಾಲಾಯ್ತು ಅಂತಂದ್ರೆ ವಿದೇಹದ ಒಂದು ಅವನತಿಯ ಸಮಯ ಸಂಭವಿಸಿದೆ ಅಂತ ಹೇಳಿನೂ ಅನ್ಸುತ್ತೆ. ಆದ್ರೆ ಅದಕ್ಕೆ ಜನಕ ಬಾಬಾ ಎಳ್ಳಷ್ಟು ಶೋಕಿಸೋದಿಲ್ಲ. ಯಾಕಂದ್ರೆ ಸಮಯ ಗತಿಸಿದಂತೆ ರಾಜ್ಯಗಳು ಬರುತ್ತವೆ ಮತ್ತು ಹೋಗುತ್ತವೆ. ವಿದೇಹ ರಾಜ್ಯ ಸಾಕಷ್ಟು ಕೊಡುಗೆಗಳನ್ನ ನೀಡಿದೆ, ಅದನ್ನು ಮುಂದುವರಿಸ್ತಾನೂ ಇದೆ. ಆದ್ರೆ ಭವಿಷ್ಯದ ನಾಗರಿಕತೆಗಳಿಗೆ ಬುನಾದಿಯನ್ನು ಹಾಕುವುದು ಅದರ ಹಣೆಯ ಬರದಲ್ಲಿ ಇಲ್ಲ ಅಂತ ಹೇಳಿ ಬಾಬಾ ಅನ್ಕೊಂಡಿದ್ದಾರೆ. ಆದ್ರೆ ಅದಕ್ಕಾಗಿ ಅವರು ಎಳ್ಳಷ್ಟು ಚಿಂತೆಯನ್ನ ಮಾಡುವುದಿಲ್ಲ, ಕಾಳಜಿ ಇಲ್ಲದೇನೆ ಇದನ್ನ ಅವರು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿಗೆ ಇನ್ನು ಸ್ವಲ್ಪ ಇದೆ, ಸಮಯ ಆಗ್ತಾ ಇದೆ. ಇಲ್ಲಿಗೆ ಈ ಒಂದು ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ. ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಕನ್ನಡಕವನ್ನ ತೆಗೆಯಿರಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ಮನಪೂರ್ವಕವಾಗಿ ನಮಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ
ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ನಮ್ಮ ಜೊತೆಗೆ ಬಂದು ಧ್ಯಾನಕ್ಕೆ ಕುಳಿತಿದ್ದಾರೆ ಎಂದು ಭಾವಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನ ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಅದನ್ನೇ ಗಮನಿಸಿ. ಶ್ವಾಸವನ್ನು ನಿರಂತರವಾಗಿ ಗಮನಿಸಿ. ಒಂದೊಂದು ಶ್ವಾಸವು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಒಂದೊಂದು ಶ್ವಾಸವು ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿದೆ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೊತ್ತಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ. ಉಸಿರಿನ ಮೇಲೆ ನಿರಂತರವಾಗಿ ಗಮನ ಹರಿಸಿದಾಗ ನಮ್ಮ ಆಲೋಚನೆಗಳು ದೂರವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ. ಶಾಂತ ಮನಸ್ಸು ಧ್ಯಾನದಲ್ಲಿ ವ್ಯಸ್ತವಾಗುತ್ತದೆ. ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನು ಮಾಡಿ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದತ್ತ, ನಮ್ಮ ಗುರಿಯತ್ತ ಪಯಣವನ್ನು ಮಾಡೋಣ ಮಾಸ್ಟರ್ಸ್. ನಮ್ಮ ಗುರಿ, ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ. ಆತ್ಮನೆಡೆಗೆ ನಮ್ಮ ಪಯಣ, ಪರಮಾತ್ಮನೆಡೆಗೆ ನಮ್ಮ ಪಯಣ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಆಲಿಸಿ ಆಲಿಸಿ ಸೂಕ್ಷ್ಮ ಸ್ವರಗಳನ್ನು, ಸೂಕ್ಷ್ಮ ನಾದಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ. ನಿಮ್ಮ ರಕ್ತ ಪರಿಚಲನೆಯ ವೇಗವನ್ನು ಆಲಿಸಿ. ಜೀರುಂಡೆಯ ನಾದವನ್ನು ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಜೀರುಂಡೆಗಳ ನಾದವನ್ನು ಆಲಿಸಿ. ಓಂಕಾರ ನಾದವನ್ನು ಆಲಿಸಿ. ಎಷ್ಟು ಸೂಕ್ಷ್ಮಗಳನ್ನ ಗಮನಿಸಲು ನೀವು ಸಮರ್ಥರಾಗುತ್ತೀರೋ ಅಷ್ಟು
ಒಳ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮಗಳು ನಿಮ್ಮ ಗಮನಕ್ಕೆ ಬರುತ್ತವೆ ಮಾಸ್ಟರ್ಸ್. ಸೂಕ್ಷ್ಮವಾಗಿ ಅವಲೋಕಿಸುವುದನ್ನ, ಗಮನಿಸುವುದನ್ನ ಅಭ್ಯಾಸ ಮಾಡಿ. ಧ್ಯಾನ ಆಳವಾದಂತೆ ಉಸಿರು ನಿಧಾನವಾಗುತ್ತಿದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಭ್ರೂ ಮಧ್ಯದಲ್ಲಿ ಬಂದು ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ಅಲ್ಲಿ ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್. ನಿಧಾನವಾಗಿ ಕೈ ಬೆರಳುಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ರಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ.
ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡ್ರಿ. ಗಿರಿಜಾ ಮೇಡಮ್ ಮಾತಾಡ್ತೀರಿ ಮೇಡಮ್? ಹಲೋ ಹಲೋ, ಹಾ ಹೇಳ್ರಿ ಮೇಡಮ್. ಅದು ನನ್ ಕೆಳಗ್ ಒಂದು ಆಡಿಯೋ ಸೈನ್ ಮತ್ತೆ ವಿಡಿಯೋ ಸೈನ್ ಇರ್ತದಲ್ಲ, ಅವು ಕಾಣಿಸ್ತಾವಲ್ಲು. ಅದು ನಡು ಕೈ ಹತ್ತಿ ಆ ಕಡೆ ಹೋಗ್ಯಾವ. ಹೌದ್ರಿ, ಹೌದು. ಸರಿ ಮೇಡಮ್. ಈಗ ಹಾ ಟ್ಯಾಪ್ ಟು ಸ್ಪೀಕ್ ಅಂತ ಒಂದದ, ಅದು ಟ್ಯಾಪ್ ಮಾಡೀನಿ ಬರ್ಲಿಕತ್ತದ ಅಷ್ಟೇ. ಹೌದ್ರಿ, ಹೌದ್ರಿ. ಹಾ. ಓಕೆ ಮೇಡಮ್. ಹಾ ಚಲೋ ಅನಸ್ತ್ರಿ ಮೇಡಮ್. ಭಾಳ ದಿವಸ ಆಯ್ತಲ್ಲ, ಭಾಳ ಚಲೋ ಅನಸ್ತು. ಟ್ಯಾಪ್ ಆಗಿದ್ರಿ ಮೇಡಮ್. ಹಾ ಡೀಪ್ ಆಯ್ತು. ಕೇಳಿಸ್ಲಿಕತ್ತದಲ್ರಿ ಮೇಡಮ್? ಹಾ ಮೇಡಮ್ ಕೇಳಿಸ್ಲಿಕತ್ತ. ಅಷ್ಟೇ, ಬಟ್ ನಂದು ವಿಡಿಯೋ ಬರಂಗಿಲ್ಲ. ಅದ್ ಎಲ್ಲಿ ಹೋಗ್ಯದೇನೋ ಸಿಂಬಾಲ್. ಮೇಡಮ್ ರೀ, ಅದು ಮೇಡಮ್ ರೀ, ಹಾ ರೀ, ಅದು ಅದಲ್ಲ ಅದಾವಲ್ಲ ಹಾ. ಶೇರು ರೆಕಾರ್ಡು ಎಲ್ಲ ಅದಾವಲ್ರಿ. ಅದೇ ಅದೇ ಕಾಣಿಸಲ್ಲ. ಅದ್ರ ಮೇಲೆ ಕೈ ಇಟ್ಟಿ ಕಡೆ ಸರ್ಸ್ರಿ. ಸ್ವಲ್ಪ ಸರಸ್ರಿ ಮೇಡಮ್, ಗೊತ್ತಾಗ್ತದಲ್ಲಿ. ವಿಡಿಯೋ ಬರ್ತದ, ಹ್ಮ್ ವಿಡಿಯೋ ಚಿತ್ರ ಬರ್ತದ, ಈ ಕಡೆ ಸರ್ಸ್ರಿ. ಈ ಕಡೆ ಇಲ್ಲ, ಅವ್ರು ಯಾಕೋ ಇದು ಮಾಡಿದ್ರು. ಹೇಳ್ರಿ ಮೇಡಮ್. ಸರೋಜ್ ಚೆನ್ನಾಗಿತ್ರಿ ಮೇಡಮ್. ಚೆನ್ನಾಗಿತ್ರಿ. ಸೀತಾಮಾತೆ ಧ್ಯಾನ, ಸೀತಾಮಾತೆಯೊಂದಿಗಿನ ನಮ್ಮ ಹ್ಮ್ ಏಕಾಗ್ರತೆ ಬಹಳಷ್ಟ ಶಕ್ತಿ ಇದೆ ಮೇಡಮ್. ಬಹಳಷ್ಟ ಎನರ್ಜಿ ಇದೆ. ತುಂಬಾ ಎನರ್ಜಿ ಇದೆ ಮೇಡಮ್. ನಿನ್ನೆ ತರ ನಾನು ಪುರಾಣದಲ್ಲಿ ಕುಳಿಸ್ಕೊಂಡೆ ಜಾಯಿನ್ ಆಗೀನಿ ಮೇಡಮ್. ಹೌದ್ ಹೌದು ಹೌದು, 5 ಗೊತ್ತಾಯ್ತು. ದಿವಸ. ಚೆನ್ನಾಗಿರತ್ತೆ ಅಲ್ಲಿ ಮೇಡಮ್. ಚಳಿ ಆಗಿದೆ? ಇಲ್ಲಿ ಜಾಸ್ತಿ ಇದೆ ರೀ ಮೇಡಮ್. ಇಲ್ಲಿ ಜಾಸ್ತಿ ಇರ್ತದ. ಚಳಿ ಇರ್ತದ ಅಲ್ಲಿ. ಹೊರಗ್ ಹೋಗಂಗಿಲ್ರಿ ಹಂಗೆ. ಇವಾಗ ಟೈಮ್ ಎಟ್ ಆಗ್ಯದ? ಈಗ 4:30 ಆಗ್ಲಿಕತ್ತದ ಮೇಡಮ್. 4:23. 4:23. ಓಕೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಗಿರಿಜಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ರಿ. ಕೇಳಿಸಲಾಗ್ಯದ, ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಕೊಡ್ರಿ. ಈಗ ಬಂತು. ಈಗ ಬಂತ್ರಿ. ಹಾ ಹೌದು. ಇಲ್ಲ, ಬಹಳ ಚಲೋ ಅನಸ್ತ್ರಿ ಮೇಡಮ್. ಇಷ್ಟ ಗ್ಯಾಪ್ ಆದ್ರೂನು ಚಲೋ ಅನಿಸ್ತ್ರಿ. ಬಹಳ ಚಲೋ ಅನಸ್ತು. ಕಣ್ ಮುಚ್ತೀವಲ್ಲ, ಅದು ಹಿಂಗ 2 ರೆಪ್ಪಿ ಮುಚ್ಚಿರ್ತಲ್ಲ, ಅಲ್ಲಿಂದ ಒಂದ್ ಸೆಕೆಂಡ್ ಹಿಂಗ್ ಬೆಳಕು ಕಾಣಿಸ್ತ್ರಿ. ನನ್ ಕಣ್ಣಿಗಿನ ತೆಗದಿನೇನೋ ಟ್ಯೂಬ್ಲೈಟ್ ಇರೋ ರೂಮ್ನಾಗ ಹಂಗ ಒಂದ್ ಸೆಕೆಂಡ್ ರೀ. ಆಮೇಲೆ ಹೋಯ್ತು. ಆಮೇಲೆ ಮತ್ತೇನೇನೋ ಇಮೇಜಸ್ ಬರ್ಲಿಕ್ಕೆ ತಿರಿಯೋತಂತಾನೆ. ನಿಮ್ದು ಮುಖ ಬಂತ್ರಿ ಮೇಡಮ್. ಆಮೇಲೆ ಶಿವಂದು ಬಂತ್ರಿ ಮೇಡಮ್, ಶಿವಂದು. ವೆರಿ ಗುಡ್ ಮೇಡಮ್. ಆಮೇಲೆ ಕಣ್ಣುಗಳ್ರಿ ಮೇಡಮ್, ಬರೀ 2 ಕಣ್ಣು, ದೇವಿ ಕಣ್ಣು ಇರ್ತಾವಲ್ಲ ಹಂಗ. ಅದು ನೋಡಿ ನಾ ಭಯ ಪಡ್ಲಿಲ್ಲ. ಈಗ ಅದು ಸೀತಾಣದಾಗ ಹೇಳಿದ್ರಲ್ಲ, ಬೆಳಕು ನೋಡಿದ್ರೆ ನೀವು ಅದಕ್ ದೃಷ್ಟಿ ಪಡ್ರಿ ಅಂತ ಹೇಳಿ. ಹಂಗ 2 ಸುಂದರ ಕಣ್ಣುಗಳ್ರಿ ಮೇಡಮ್. ಎಲ್ಲಾ ಅನುಭವ ಇವತ್ತೇ ಆಗ್ಯಾವ್ರಿ. ನೋಡ್ರಿ, ಯಾಕಂದ್ರ ಭಾಳ ಮಿಸ್ ಮಾಡ್ಕೊಲಿಕತ್ತಿದ್ದೆಲ್ಲ. ಎಲ್ಲ ಈ ಕಡೆ ಇರ್ತಿತ್ರಿ, ಲಕ್ಷ ದುಃಖ ಆಗ್ತಿತ್ತು. ಎಲ್ಲರಿಗೂ ಒಳ್ಳೆ ಅನುಭವಗಳಾಗ್ಲಿಕತ್ತವ್ರ ಮೇಡಮ್. ಹೌದ್ರಿ ಮೇಡಮ್. ಬಹಳ ಚೆನ್ನಾಗಿ ಇದಾಗ್ತಾ ಇದೆ. ಹಾ ರೀ ಮೇಡಮ್, ಹೌದು. ಬಹಳ ಖುಷಿ ಅನಿಸ್ತದ್ರಿ ಮೇಡಮ್. ಅಂದ್ರೆ ಈಗ ಎಲ್ಲಿ ತನ ಇರ್ತದ್ರಿ ಮೇಡಮ್ ಇದು? 9:55? ಹಾ ರೀ ಮೇಡಮ್. ಈಗ 10 ತನ. 9 to 10, 1 hour. ಓಕೆ ಓಕೆ ಓಕೆ. ಮಾತಾಡ್ತಿದ್ರ ಆಡ್ಲಿ ಮೇಡಮ್. ಮೊದ್ಲೊಂದ್ 20 minutes ಸ್ವಾಧ್ಯಾಯ, ಧ್ಯಾನ ಮಾಡ್ಸಕತ್ತೀನ್ರಿ. ಆಮೇಲೆ ಡಿಸ್ಕಷನ್ ಮಾತಾಡ್ಲಿಕ್ಕೆ ಅದಕ್ಕೆ ಚಲೋ ಅನಸ್ತದ್ರಿ ಮೇಡಮ್. ಸ್ವಲ್ಪ ಟೈಮ್ ಹೆಚ್ಚಿಗೆ ಕೊಟ್ರಂಗ ಅನುಭವಗಳು ಜಾಸ್ತಿ ಆಗ್ತಾವ. ಅದಕ್ಕೆ ಅನ್ಸ್ಲಕತ್ತಿದ್ರಿ. ಆಯ್ತು. ಹೌದ್ರಿ, ಹೌದು. ಮಾಡ್ಲಿಕತ್ತಾರ. ಥ್ಯಾಂಕ್ಸ್ ರೀ ಮೇಡಮ್. ಮತ್ತೆ ಮಾತಾಡ್ತಿದ್ರ ಆಡ್ಲಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್, ಧ್ಯಾನದಿಂದ ಹೊರಗ್ ಬಂದಿರಿ. ಮುಖ ನೋಡಿದ್ರೆ ಎಷ್ಟ್ ಖುಷಿ ಅಂತ ಹೇಳಿ. ತುಂಬಾ ಚೆನ್ನಾಗಾಗಿದೆ ಮೇಡಮ್. ಚೆನ್ನಾಗಾಯ್ತು. ಅವ್ರು ನನ್ಗುನು ಅಂತ ಒಂದ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಬಿಳಿ ಬೆಳಕು ಜೋರ್ ಬಂದು 1 ನಿಮಿಷ ಹಿಂಗ್ ಬಂದ್ ಹಿಂಗ ಹೋದಂಗಾಯ್ತು.
ಆಮೇಲೆ ನನ್ಗೂನು ಏನೇನೋ ಇಮೇಜಸ್ ಯಾವ್ದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾವ್ರಿ ಮೇಡಮ್ ಹಂಗೆ ಆಮೇಲೆ ಒಳಗ್ ಹೋದಂಗ್ ಧ್ಯಾನದೊಳಗ್ ಕ್ಲಾರಿಟಿ ಬರ್ತದ್ರಿ. ಚೆನ್ನಾಗಾಯ್ತು ಮೇಡಮ್, ಒಟ್ ನನ್ ಡೀಪ್ ಆಯ್ತು. ಓಕೆ ಮೇಡಮ್, ಓಕೆ. ಸ್ಟೋರಿ ಫಾಲೋ ಅಪ್ ಆಗ್ಲಿಕ್ಕತ್ತದಲ್ರಿ ಸೀತಾಯಣ? ಚೆನ್ನಾಗ್ ಆಗ್ತಾ ಇದೆ, ಹೌದು. ಓಕೆ, ಸ್ವಲ್ಪ ಲೇಟ್ ಚೆನ್ನಾಗಿ ಎರಡ್ ಲೇಟ್ ದಿವಸ ಆಗ್ಲತ್ತದ. ಒಂದೊಂದ್ ಅಧ್ಯಾಯಗಳಂತ ಹೇಳಿ ಸ್ವಲ್ಪ ತಗೊಳಕತ್ತೀನ್ರಿ ಹಂಗೆ. ಹೌದೌದು, ಹಿಂಗೆ ನಿಧಾನ ಆಗಿ ಕರೆಕ್ಟ್ ಆಗಿ ಬರ್ತಾ ಇದೆ ಮೇಡಮ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಗಂಗಾ ಮಾತಾಡ್ತೀಮ? ಅಕ್ಕ ವೇಟ್ ಮಾಡ್ತಾ ಇದ್ದೀನ ನನ್ ಪಾಳ ಯಾವಾಗ ಬರ್ತದ ಅಂತೇಳಿ. ನಂಗೆ ಇವತ್ತು ಹನುಮಪ್ಪನ ದರ್ಶನ ಆಯ್ತು ಕ್ಲಿಯರ್ ಆಗಿ. ವೆರಿ ಗುಡ್. ಹನುಮಪ್ಪನ ದರ್ಶನ ಆಯ್ತು. ಆಮೇಲೆ ಮತ್ ಸ್ವಲ್ಪ ಆದ್ಮೇಲೆ ಒಂದ್ 16 ವರ್ಷದ ಹುಡುಗಿ ಅಗ್ದಿ ನಗುಮುಖ. ಅದು ಇದಾಯ್ತು. ಆಮೇಲೆ ಸ್ವಲ್ಪ ತಗಣ ಎಷ್ಟು ಮಳಿ ಬರ್ಲತ್ತದಪ್ಪ ಇದು ಅಂತ ಹೆಂಗೆ ಮಳಿ ಬರ್ತಾ ಇತ್ತು. ಇಷ್ಟೆಲ್ಲ ಇದಾದ ಇವತ್ತ. ಬಾಳ ಖುಷಿ ಅನ್ಸ್ತ ನನಗರ. ಇನ್ನೂನು ನನ್ಗ ಆಜ್ಞಾ ಚಕ್ರದಲ್ಲಿ ಇನ್ನೂ ಗರ್ ತಿರುಗ್ತಾನೆ ಇದೆ ನೋಡ್ರಿ. ಒಟ್ಟು ಹಿಂಗ್ ಪೂರಾ ಇದು ಇಲ್ಲ, ಫುಲ್ ಎನರ್ಜಿ ಏನೋ ಗೊತ್ತಿಲ್ಲ. ಥ್ಯಾಂಕ್ ಯು. ಚಲೋ ಅನಸ್ತ. ಹೇಳಿದ್ರ ಬಹಳ ಖುಷಿ ಆಗ್ತದ. ನನಗ್ನು ಖುಷಿ. ಹನುಮಪ್ಪನ ದರ್ಶನ ಆಯ್ತಲ್ಲ, ಫಸ್ಟ್ ಧ್ಯಾನಕ್ಕ ಸ್ಟಾರ್ಟ್ ಆಗಿ ಒಂದ್ 5 ನಿಮಿಷನೂ ಆಗಿರ್ಲಿಕ್ಕಿಲ್ಲ, ಹನುಮಪ್ಪನ ದರ್ಶನ ಆಯ್ತು. ಹನುಮಪ್ಪನ ದರ್ಶನ ಆದ್ಮೇಲೆ ಮುಂದ ಇನ್ನೊಂದು ಇದೇನು ಕ್ಲಿಯರ್ ಇರ್ಲಿಲ್ಲ. ಗಡ್ಡದ ಮನುಷ್ಯ ಇದ್ರ ಅಷ್ಟೇ. ಅವ್ರು ಏನ್ ಚಾವಿ ಬಟ್ಟಿ ಯಾವ ಬಟ್ಟಿ ಗೊತ್ತಾಗ್ಲಿಲ್ಲ, ಬಟ್ ಗಡ್ಡದ ಮುಖ ಪೂರ ಗಡ್ಡದಾರಿ. ಅದೂನು ಕಾಣಿಸ್ತು. ಆಮೇಲೆ ಹುಡುಗಿ ಅಂದ್ರ ನನಗ್ ಸೀತಾಮಾತೆನೆ ಅನಿಸ್ತದ. ನಗುಮುಖ ಒಂಥರ ಇದು 16 ವರ್ಷದ ಹುಡುಗಿ ಅನ್ನಂಗ ಅನಿಸ್ತು, ಸಣ್ಣ ಮಗು ಏನಲ್ಲ. ಹಾಗಾಗಿ ಗಡ್ಡದ ಮುಖ ಅಂದ್ರೆ ಪತ್ರಿಜಿ ಅವ್ರು ಇರ್ಬಹುದು. ಅವ್ರಿಗೆ ಗಡ್ಡ ಇತ್ತಲ್ರಿ ಮೇಡಮ್ ಪತ್ರಿಜಿ ಅವ್ರಿಗೆ? ಏನು ಗೊತ್ತಿಲ್ಲ ನನಗ. ಅದು ಗಡ್ಡದ ಮುಖ ಇದಾಯ್ತು. ತುಂಬಾ ಚೆನ್ನಾಗಾಯ್ತು. ಖುಷಿನೂ ಅಷ್ಟೇ ಆಯ್ತು. ಯಾವಾಗ ಹೇಳಿ ಅನ್ನಿಸ್ಲಕತ್ತಿತ್ತು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮುಗಿಸೋಣ, ಇನ್ನ ಟೈಮ್ ಆಗ್ಲಿಕ್ಕತ್ತದ. ಎಲ್ಲಾರು ಎಲ್ಲಿಂದ ಮೇಡಮ್ ಇವ್ರು? ಗಂಗಾ ಮೇಡಮ್ ಎಲ್ಲಿರ್ತಾರ? ಬೆಂಗಳೂರೊಳಗ ಇರ್ತಾರ್ರಿ. ಮತ್ತ ಅವ್ರು ಇನ್ನೊಬ್ರು ವಿಜಯಲಕ್ಷ್ಮಿ ಮೇಡಮ್ನು ಬೆಂಗಳೂರೊಳಗ ಇರ್ತಾರ. ಗಿರಿಜಾ ಮೇಡಮ್ ಅವರು ಗುಲ್ಬರ್ಗಾನಾಗ ಇರ್ತಾರ. ಅವ್ರು ಗುಲ್ಬರ್ಗಾ, ಬೆಂಗಳೂರು, ಲಂಡನ್. ಅವ್ರ ಇಬ್ರು ಮಕ್ಕಳು ಲಂಡನ್ಗೆ ಇದಾರ. ಇಲ್ಲಿನೂ ಬರ್ತಾರ. ನಮ್ಮ ಬೀಗತಿರಿ ಗಂಗಾ. ಹೌದೇನ್ರಿ? ಸೊಸೀದ ನಿಜ. ಎಲ್ಲಿ ಇದೋ ಬಳಗ ಕೂಡ್ತೀವಿ ನೋಡ್ರಿ. ಹ್ಞೂ ರೀ ಮೇಡಮ್, ಅದ್ಭುತ ಬಳಗ, ಸೀತಾದೇವಿ ಬಳಗ, ಸುಂದರಿ ಬಳಗ, ಸುಂದರ ಬಳಗ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಜ್ಞಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ನಮನಗಳು. ತಮಗೂ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.